ನಮಸ್ತೆ. ಇವತ್ತು ಶನಿವಾರ. ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಇದೆ. ಸೊ, ಅದಕ್ಕೋಸ್ಕರ ನಾನು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಗಿನ ತಿಂಡಿಗೆ ನಾನಿಲ್ಲಿ ನೂಡಲ್ಸ್ ಮಾಡ್ಕೋತಾ ಇದ್ದೀನಿ. ನೂಡಲ್ಸ್‌ಗೆ ಇಲ್ಲಿ ನಾನು ಬೀನ್ಸ್ ಮತ್ತು 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಮತ್ತು 1 ಕ್ಯಾಪ್ಸಿಕಮ್ ತೊಗೊಂಡು ಎಲ್ಲನೂ ನೀಟಾಗಿ ತೊಳ್ಕೊಂಡು ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ, ಕ್ಯಾಪ್ಸಿಕಮ್ಮು ನೂಡಲ್ಸ್‌ಗೆ ಹಾಕ್ಕೊಳ್ಳೇಬೇಕು. ಇದು ಸ್ಟ್ರೀಟ್ ಸ್ಟೈಲು ಮತ್ತು ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಆ ಥರ ನೂಡಲ್ಸು. ನನ್ನ ಮಗಳಿಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ. ಸೊ, ಅದಕ್ಕೆ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ನೂಡಲ್ಸ್ ಪ್ಯಾಕೆಟ್ಸ್ನ ತರಿಸ್ಕೊಂಡೆ. ಇದು ಬಂದು ಎನಿ ಟೈಮ್ ನೂಡಲ್ಸ್ ಅಂತ. ಇದಕ್ಕೆ ನೋಡಿ, ಈಗ ಕ್ಯಾಪ್ಸಿಕಮ್ನ ಉದ್ದುದ್ದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಒಳಗಡೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ನಾವು ಫ್ರೈ ಮಾಡಿದಾಗಲೂ ಅಷ್ಟೇ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನು ಸ್ವಲ್ಪ ಕ್ರಂಚಿಯಾಗಿ ಸಿಗಬೇಕು. ಆ ರೀತಿ ನಾವು ಬೇಯಿಸ್ಕೋಬೇಕು. ಈಗ ನೂಡಲ್ಸ್ನ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ಸ್ಟವ್ ಹಚ್ಚಿ ಒಂದು ಬಟ್ಲು ನೀರು ಇಟ್ಕೊಂಡಿದ್ದೀನಿ. ನೀರು ಕುದಿಯೋಷ್ಟರಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿನ ನೋಡಿ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೋತಾ ಇದ್ದೀನಿ. ನಾವು ಬೇಕಾದರೆ ಇದಕ್ಕೆ ಪೇಸ್ಟು ಮಾಡ್ಕೊಂಡು ಹಾಕ್ಕೋಬೋದು. ಈ ರೀತಿ ನಾವು ಸಣ್ಣದಾಗಿ ಹೆಚ್ಚಿ ಹಾಕೋದ್ರಿಂದ ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಸೊ, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನೀರು ಕುದೀತಾ ಇದೆ. ಇದಕ್ಕೆ ನೀರು ಕುದಿಯೋದಕ್ಕೆ ನಾವು ಒಂದು ಸ್ಪೂನ್ ಎಣ್ಣೆ ಅಂದರೆ ಒಂದು ಸ್ವಲ್ಪ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನು ನೂಡಲ್ಸ್ನ. ನೂಡಲ್ ಬೇಯೋಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನೂಡಲ್ ಬೇಯೋಕ್ಕೆ ಒಂದು 10 to 15 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ನಾವು ಆಯಿಲ್ ಹಾಕೋದ್ರಿಂದ ನೂಡಲ್ಸು ಉದ್ರಾಗುತ್ತೆ, ಸ್ಟಿಕ್ಕಿ ಆಗಿರಲ್ಲ. ಸೊ, ಅದಕ್ಕೆ ನಾನಿಲ್ಲಿ ಆಯಿಲ್ ಹಾಕ್ಕೋತಾ ಇದ್ದೀವಿ. ಈಗ ನೋಡಿ, ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆಪ್ಷನಲ್ಲು. ಮತ್ತು ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕಿ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಎರಡೂ ಒಂದೇ ಸಲ ಹಾಕ್ಕೋತೀನಿ. ಇದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ತುಂಬ ಫ್ರೈ ಆಗೋದು ಬೇಡ, ಸ್ವಲ್ಪ ಕ್ರಂಚಿಯಾಗಿ ನಮಗೆ ಆದರೆ ಸಾಕು. ನೋಡಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಂಡಿರ್ತಾ ಇದ್ದೀನಿ. ನಾವು ಮಧ್ಯದಲ್ಲಿ ಒಂದು ಸರಿ ನೂಡಲ್ಸ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸು ಕ್ಯಾರೆಟನ್ನು ಹಾಕ್ಕೋತಾ ಇದ್ದೀನಿ. ಬೀನ್ಸು ಕ್ಯಾರೆಟನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಬೀನ್ಸು ಕ್ಯಾರೆಟು ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ನೂಡಲ್ಸ್ ಬೆಂದಿದೆ. ಸೊ, ಬೆಂದಿರೋ ನೂಡಲ್ಸ್ನ ಈ ರೀತಿ ತೂತ್ಪಟ್ಲು ತೊಗೊಂಡು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಬಿಸಿ ನೀರನ್ನು ನೋಡಿ ಸಪ್ರೇಟ್ ಮಾಡ್ಕೊಳೋದಾಗಿದೆ. ಈಗ ಈ ನೂಡಲ್ಸ್ ಮೇಲೆ ನಾವು ತಣ್ಣಕ್ಕಿರೋ ನೀರನ್ನು ಹಾಕಬೇಕು. ತಣ್ಣಕ್ಕಿರೋ ನೀರು ಹಾಕೋದ್ರಿಂದನೂ ಅಷ್ಟೇ ಅದು ಅಂಟಲ್ಲ. ಸೊ, ಉದ್ರಾಗುತ್ತೆ. ನೋಡಿ ಎಷ್ಟು ಉದ್ರಾಗಿದೆ. ಈಗ ನಾನಿಲ್ಲಿ ತಣ್ಣೀರು ಹಾಕ್ಕೋತಾ ಇದ್ದೀನಿ. ತಣ್ಣೀರು ಹಾಕ್ಕೊಂಡು ನೀರೆಲ್ಲ ಈ ತೂತಲ್ಲಿ ಬಂದುಬಿಡುತ್ತೆ. ಸೋಚ್ಕೊಂಡಿದ್ದಾಗಿದೆ ನೂಡಲ್ಸು ರೆಡಿಯಾಗಿದೆ. ಈಗ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನು ಚೆನ್ನಾಗಿ ಬೆಂದಿದೆ, ಅಂದರೆ ಕ್ರಿಸ್ಪಿಯಾಗಿ ಆಗಿದೆ. ಅಷ್ಟಾದರೆ ಸಾಕು. ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಇಲ್ಲಿ ನಾನು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ನಾವು ಬೇಕಾದರೆ ಇಲ್ಲಿ ಪೆಪ್ಪರ್ ಪುಡಿ ಕೂಡ ಹಾಕ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ ಅಲ್ಲಲ್ಲಿ ಸಿಗ್ತಾಯಿದ್ರೆ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಸಾಕು. ಮತ್ತು ಸೋಯಾ ಸಾಸು ಮತ್ತು ಟೊಮೆಟೊ ಸಾಸ್ ಹಾಕ್ಕೋತಾ ಇದ್ದೀನಿ. ಇದು ಟೊಮೆಟೊ ಚಿಲ್ಲಿ ಸಾಸ್ ಹಾಕೋದ್ರಿಂದ ನಾನಿಲ್ಲಿ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಬಿದ್ದೋಯ್ತು, ಅದಕ್ಕೆ ನಾನಿಲ್ಲಿ ಇನ್ನೊಂಚೂರು ಟೊಮೆಟೊ ಸಾಸ್ ಹಾಕಿ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ಬೇಯಿಸಿಟ್ಕೊಂಡಿರೋ ನೂಡಲ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸಾಸ್ಗಳು ತರಕಾರಿ ಎಲ್ಲ ಚೆನ್ನಾಗಿ ನೂಡಲ್ಸ್ಗೆ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಬೇಕಾದರೆ ಇದನ್ನು ಸ್ಟವ್ ಆನ್ ಮಾಡಿ ಇಟ್ಕೊಂಡು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡಿರಬೇಕು. ಆಗ ಮಿಕ್ಸ್ ಮಾಡ್ಕೋಬೇಕು, ಆಗ ಬಿಸಿನೇ ಇರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾನು ಒಂದು ಫೋರ್ಕು ಒಂದು ಸೌಟ್ ತೊಗೊಂಡು ಎರಡು ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಬೇಗನೂ ಆಗುತ್ತೆ ಮತ್ತು ನೀಟಾಗಿ ನೂಡಲ್ಸ್ಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ, ಬೆಳಗಿನ ತಿಂಡಿಗೆ ಈಗ ನೂಡಲ್ಸು ರೆಡಿಯಾಗಿದೆ. ಇದನ್ನು ಸಾಸ್ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕಬೇಕು ನಾನು, ಅದಕ್ಕೋಸ್ಕರ ಅವಳು ಬಾಕ್ಸ್ಗೆ ಮಧ್ಯಾಹ್ನ ತಿಂದರೆ ಚೆನ್ನಾಗಿರಲ್ಲ, ಬಿಸಿ ಇರಲ್ಲ ಅಂದ್ರೂ ಕೇಳ್ತಾ ಇಲ್ಲ. ಅವಳು ಬೇಕೇ ಬೇಕು ಅಂತ ಹಠ ಮಾಡಿ ಮಾಡಿಸ್ಕೊತಾ ಇದ್ದಾಳೆ. ನೂಡಲ್ಸ್ ರೆಡಿ ಆಗಿದೆ. ನೂಡಲ್ಸ್ ರೆಡಿ ಆದಮೇಲೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬಂದೆ. ಈಗ ಆನ್ಲೈನಲ್ಲಿ ಅಜಿಯೋನಲ್ಲಿ ನಾನು ಒಂದು ಟಾಪು ಮತ್ತು ಬಾಟಮ್ ಸೆಟ್ಟನ್ನು ಆರ್ಡರ್ ಮಾಡಿದ್ದೆ. ಗ್ರೀನ್ ಕಲರು ನೋಡಿ
ಇದು ಯಾವ ರೀತಿ ಕ್ವಾಲಿಟಿ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ಟೆ ಕಾಟನ್ ಬಟ್ಟೆ ಅಲ್ಲ, ಇದು ಜಾರ್ಜೆಟ್ ಬಟ್ಟೆ ಬರುತ್ತೆ ನೋಡಿ. ಪ್ಯಾಂಟ್ ಈ ರೀತಿ ಬಂದಿದೆ ಮತ್ತು ಟಾಪಲ್ಲಿ ನೋಡಿ ವರ್ಕ್ ಬಂದಿದೆ, ಫುಲ್ಲು ವರ್ಕ್ ಬಂದು ಇದು ಲೈನಿಂಗ್ ಕೂಡ ಬಂದಿದೆ. ಮೆಟೀರಿಯಲ್ಲು ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಮತ್ತು ನೆಕ್ಗೆ ನೋಡಿ ಈ ರೀತಿ ಡಿಸೈನ್ ಬಂದಿದೆ. ಅಜಿಯೋದಲ್ಲಿ ಆರ್ಡರ್ ಮಾಡಿದ್ರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಫಿಟ್ಟಿಂಗು ಸಹ ಕರೆಕ್ಟಾಗಿರುತ್ತೆ. ನಾನಿಲ್ಲಿ ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀನಿ. ಇದ್ರ ಕಾಸ್ಟ್ ಬಂದು ನಾನಿಲ್ಲಿ 580 ರೂಪಾಯಿ ಏನೋ ಕೊಟ್ಟೆ. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಏನೂ ಮಾಡ್ಕೊಂಡಿಲ್ಲ, ಸ್ವಲ್ಪ ಅನ್ನ ಇತ್ತು, ನೆನ್ನೆದು ಸಾಂಬಾರ್ಗೆ ಅನ್ನ ಮಾಡಿಕೊಂಡು ತಿನ್ಕೊಂಡೆ. ಈಗ ನೋಡಿ ನೈಟು ಊಟಕ್ಕೆ ಇಲ್ಲಿ ತರಕಾರಿ ಏನೂ ಇಲ್ಲ, ಖಾಲಿಯಾಗಿದೆ. ಸೊ ಅದಕ್ಕೆ ನಾನಿಲ್ಲಿ ಹುಳಿ ಅನ್ನ ಮಾಡ್ಕೊತಾ ಇದ್ದೀನಿ. ಹುಳಿ ಅನ್ನಕ್ಕೆ ನಾನಿಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು 1-2 ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು 7-8 ಒಣಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಈಗ ನೋಡಿ ಕೊಬ್ಬರಿನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಮತ್ತು ಹಸಿ ಕರಿಬೇವಿನ ಸೊಪ್ಪು ಮತ್ತು 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಚಿಕ್ಕದಾಗಿ, ತುಂಬ ಜಾಸ್ತಿ ಬೇಡ. ಮೇಯ್ನು ಹುಳಿ ಅನ್ನಕ್ಕೆ ಜೀರಿಗೆ ಜಾಸ್ತಿ ಹಾಕ್ಕೋಬೇಕು. ಜೀರಿಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಹುಳಿ ಅನ್ನನ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ಇದನ್ನು ನಾವು ಊರಿಗೆ ಹೋದಾಗ ಚಿಕ್ಕ ಮಕ್ಕಳಾಗಿದ್ದಾಗ ಮಾಡಿ ಉಂಡೆ ಕಟ್ಟಿ ಕೊಡ್ತಾಯಿದ್ರು. ಅನ್ನದ ಜೊತೆ ಕಲಸಿ ಉಂಡೆ ಕಟ್ಟಿ ತಿಂತಾಯಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ. ಆ ರೀತಿ ಮಾಡಿಕೊಡ್ತಾಯಿದ್ರು. ಆವಾಗಲೆಲ್ಲ ಮಿಕ್ಸಿಗಳೆಲ್ಲ ಇರಲಿಲ್ಲ, ಒರಳುಕಲ್ಲಲ್ಲಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಈಗ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು 7-8 ಒಣಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ. ಇದಕ್ಕೆ ಜೀರಿಗೆ ಮೇಯ್ನ್ ಇಂಪಾರ್ಟೆಂಟು. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿನೂ ಸಹ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು. ತುಂಬ ಏನು ಫ್ರೈ ಆಗೋದು ಬೇಡ, ಒಂದು ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು. ನಾವು ಕೊಬ್ಬರಿನ ಫ್ರೈ ಮಾಡಲೇಬೇಕು ಅಂತೇನಿಲ್ಲ, ಹಾಗೇನೂ ಸಹ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೋದು, ಆಗಲೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಜೀರಿಗೆ ಇಲ್ಲಿ ಇನ್ನೊಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 2-3 ಸ್ಪೂನ್ ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ಅಂತ. ಸೊ ಈಗ ನೋಡಿ ಇದು ಫ್ರೈ ಆಗಿದೆ. ಇದು ಗೊಜ್ಜು ಮಿಕ್ಕಿದ್ರೆ ನಾವು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗಲ್ಲ. ಇದು ಗೊಜ್ಜು ನಾವು ಬೇಕಾದಾಗ ಗೊಜ್ಜು ಮಾಡ್ಕೊಂಡು ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಇದು ತಣ್ಣಗಾಗಿದೆ. ಹುರ್ಕೊಂಡಿದ್ದಾದಮೇಲೆ ಇದನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಹುಣಸೆ ಹಣ್ಣು 1 ನಿಂಬೆಹಣ್ಣು ಗಾತ್ರ ತೊಗೊಂಡಿದ್ದೀನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಹುಣಸೆ ಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಬೇಡ, ಒಂದು ಸ್ವಲ್ಪ ನೀರು ಹಾಕಿ ಅದು ಹುಣಸೆ ಹಣ್ಣು ನೆನೆಯೋಕ್ಕಂತ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ರೀತಿ ನುಣ್ಣಕ್ಕೆ ರುಬ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕಿ. ಈಗ ನೋಡಿ ನುಣ್ಣಕ್ಕೆ ರುಬ್ಕೊಂಡಾಗಿದೆ, ಒಂಚೂರು ಏನೂ ತರಿ ಇಲ್ಲ. ಈಗ ಸ್ಟವ್ ಹಚ್ಚಿ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬಾಣಲಿ ಇಟ್ಕೊಂಡು ಇಲ್ಲಿ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಇಲ್ಲಿ ಸಾಸಿವೆ ಸಿಡ್ದಾದ್ಮೇಲೆ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ನಾವು ಹಸಿ ಕರಿಬೇವಿನ ಸೊಪ್ಪನ್ನ ತುಂಬ ದಿನ ಫ್ರಿಜ್ಜಲ್ಲಿ ಇಡೋಕ್ಕಾಗಿಲ್ಲ ಅಂದರೆ ನಾವು ಹಸಿ ಕರಿಬೇವಿನ ಸೊಪ್ಪು ತಂದಾಗ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆರಳಲ್ಲೇ ಒಣಗಿಸ್ಕೊಂಡ್ರೆ 1-2 ದಿವಸ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಹಳೆ ಕಾಲದಲ್ಲೆಲ್ಲ ಆ ರೀತಿಯೇ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದಿದ್ದು. ನಾನು ಒಂದೊಂದು ಸರಿ ಜಾಸ್ತಿ ತಂದಾಗ ಒಣಗೋಗ್ಬಿಡುತ್ತೆ ಅಂತ ಆ ರೀತಿ ಫಸ್ಟೇ ತೊಳೆದು ನಾನು ನೆರಳಲ್ಲೇ 1-2 ದಿವಸ ಒಣಗಿಸ್ಕೊಂಡು ಡಬ್ಬಾಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ನಾನು ಹಸಿ ಕರಿಬೇವಿನ ಸೊಪ್ಪು ಹಾಕಾದ್ಮೇಲೆ 1-2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ. ಮತ್ತು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ನಮಗೆ ತುಂಬ ಫ್ರೈ ಆಗೋದು ಬೇಡ, ಬಾಯಿಗೆ ತಿನ್ನುವಾಗ ಅಲ್ಲಲ್ಲಿ ಸಿಕ್ಕಬೇಕು, ಆ ರೀತಿ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಖಾರನ ಹಾಕ್ಕೋತಾ ಇದ್ದೀನಿ. ಖಾರನ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದು 1-2 ಕುದಿ ಬರಬೇಕು ಚೆನ್ನಾಗಿ. ಇದಕ್ಕೆ ತುಂಬ ನೀರು ಹಾಕ್ತಾ ಇಲ್ಲ, ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರು ಹಾಕಿ ಅದನ್ನೇ ತೊಳೆದು ಹಾಕ್ಕೋತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ತುಂಬ ಜಾಸ್ತಿ ನೀರು ಹಾಕ್ತಾಯಿಲ್ಲ. ಈ ರೀತಿ ಗಟ್ಟಿಯಾಗಿರೋದ್ರಿಂದ ಇದು ಚಟ್ನಿ ಥರ ಇರುತ್ತೆ. ನಾವು ಇದನ್ನು ಮುದ್ದೆಗೂ ಸಹ ತಿನ್ಬೋದು ಮತ್ತು ಚಪಾತಿಗೂ ತಿನ್ಬೋದು.
ನಾನು ಬೇಸಿಗೆ ರಜದಲ್ಲಿ ಊರಿಗೆ ಹೋಗ್ತಾಯಿದ್ದೆ. ಆಗ ನಮ್ಮಮ್ಮ ಈ ರೀತಿ ಮಾಡಿಕೊಡ್ತಾಯಿದ್ರು. ಸಖತ್ತಾಗಿರುತ್ತೆ ಇದು. ಬಿಸಿ ಅನ್ನಕ್ಕೆ ಉಂಡೆ ಕಟ್ಟಿ ತಿನ್ನೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೋತೀನಿ. ನೋಡಿ, ಈಗ ಕುದ್ದಿದ್ದು ರೆಡಿಯಾಗಿದೆ. ಇದು ಹುಳಿ ಗೊಜ್ಜು. ಇದಕ್ಕೆ ನಾನಿಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರಾತ್ರಿ ಊಟಕ್ಕೆ ಹುಳಿ ಗೊಜ್ಜು ರೆಡಿಯಾಗಿದೆ. ನಾನಿಲ್ಲಿ ಫಸ್ಟೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ನೋಡಿಕೊಂಡು ಉಪ್ಪು ಸಾಲಿಲ್ಲ ಅಂದರೆ ಇನ್ನೊಂಚೂರು ಉಪ್ಪು ಹಾಕ್ಕೋಬೋದು. ಹುಳಿ ಗೊಜ್ಜು ರೆಡಿಯಾಗಿದೆ. ಈಗ ಬಿಸಿ ಬಿಸಿ ಅನ್ನ ಜೊತೆ ತಿನ್ಬೋದು. ನೋಡಿ, ಈಗ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ನಾನು ಒಂದೆರಡು ಹಪ್ಪಳ ಸುಟ್ಕೊಂಡಿದ್ದೀನಿ. ಹಪ್ಪಳ ಸುಟ್ಕೊಂಡು ನೋಡಿ ಈ ರೀತಿ ಗೊಜ್ಜನ್ನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನನ ಹಾಕ್ಕೋತಾ ಇದ್ದೀನಿ. ಬಿಸಿ ಬಿಸಿ ಅನ್ನನ ಹಾಕ್ಕೊಂಡು ನಾವು ಬೇಕಾದ್ರೆ ಇದಕ್ಕೆ ಒಂಚೂರು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಅನ್ನ ಸ್ವಲ್ಪ ಸಾಫ್ಟಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವು ಬೇಕಾದರೆ ಕುಕ್ಕರಲ್ಲಿರೋ ಅನ್ನಕ್ಕೆ ಗೊಜ್ಜನ್ನ ಹಾಗೆ ಹಾಕಿ ಫುಲ್ಲು ಎಲ್ಲದಕ್ಕೂ ಮಿಕ್ಸ್ ಮಾಡಿಕೊಂಡು ಒಂದೇ ಸಲ ಉಂಡೆ ಕಟ್ಕೋಬೋದು. ನಾನಿಲ್ಲಿ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿ ಉಂಡೆ ಕಟ್ಕೋತಾ ಇದ್ದೀನಿ. ಫಸ್ಟೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಹಳ್ಳಿ ಕಾಲದಲ್ಲಿ ಗೊಜ್ಜು ಮಾಡಿಬಿಟ್ಟು ಪಾತ್ರೆಗೇ ಹಾಕ್ಬಿಟ್ಟು ಅನ್ನದ ಜೊತೆ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಮೆತ್ತಕ್ಕಿರಬೇಕು ಅನ್ನ, ಆಗ ಉಂಡೆ ಕಟ್ಕೋಬೋದು. ದಪ್ಪ ದಪ್ಪ ಉಂಡೆ ಕಟ್ಟಿ ಕೊಡ್ತಾಯಿದ್ರು. ನೋಡಿ, ಈ ರೀತಿ ಉಂಡೆ ಕಟ್ಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹುಳಿ ಗೊಜ್ಜು ಹುಳಿ ಅನ್ನ ರೆಡಿಯಾಗಿದೆ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರೆ ನಾನು ಏನಾದರೂ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. Thank you.